ಇದೆಲ್ಲೋ ಒಂದು ಕಡೆ ಬೇಕು ಅಂತಲೇ ನಡೀತಾ ಇದೆಯಾ ಅನ್ನೋವಂಥ ಅನುಮಾನನೂ ಬರುತ್ತೆ ನಮಗೆ. ಯಾಕೆ ಅಂತಂದರೆ ಮೊನ್ನೆ ಅಷ್ಟೇ ಒಂದು ದಲಿತರ ಒಂದು ಯಾರೋ ಒಬ್ಬರು ತೀರೋಗಿ ಅವರನ್ನು ಸ್ಮಶಾನಕ್ಕೆ ಕರ್ಕೊಂಡು ವೇಳೆ ಅವ್ರು ತಮಟೆ ಹೊಡ್ಕೊಂಡು ಹೋಗುವಾಗ ಬಂದು ನಿಲ್ಲಿಸ್ತಾರಂತೆ. ಈಗೆಲ್ಲ ನೀವು ತಮಟೆ ಹೊಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋಂಥ ವಿಷಯನ. ಅಂದರೆ ಇನ್ನು ಯಾರಿಗೇನು ಹಕ್ಕಿಲ್ವಾ? ಒಬ್ರಿಗೇನ ಹಕ್ಕಿರೋದು? ಒಂದು ಸಮುದಾಯದವ್ರಿಗೆ ಮಾತ್ರ ನೀವು ಅವರನ್ನು ಏನೋ ತುಷ್ಟೀಕರಣ ಮಾಡಿಕೊಂಡು ನೀವು ಅವ್ರಿಗೆ ಮಾತ್ರ ಫೇವರ್ಸ್ ಮಾಡ್ಕೊಂಡಿರ್ತೀರ. ಆದರೆ ಉಳಿದವರೆಲ್ಲ ಏನಾಗಬೇಕು? ನೀವು ಒಂದು ಸಮುದಾಯಕ್ಕೆ ಸರ್ಕಾರನ ನೀವು ಉಳಿದವ್ರಿಗೆ ರಕ್ಷಣೆ ಕೊಡೋದು ಯಾರು? ನಮ್ಗೆ ಅನ್ಯಾಯ ಆದರೆ ನ್ಯಾಯ ಕೊಡಿಸೋದು ಯಾರು? ಇದನ್ನು ಸಣ್ಣ ಘಟನೆ ಅಂತ ಅಂದ್ಕೊಂಡ್ರೆ ನಿಜಕ್ಕೂ ಅದು ಇಗ್ನೋರೆನ್ಸ್ ಅಂತ ಹೇಳಬೇಕಾ ಅಥವಾ ಇನ್ನೇನಂತ ಹೇಳಬೇಕು ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ಇಂಥ ಘಟನೆಗಳಿಂದನೇ ದೊಡ್ಡ ದೊಡ್ಡ ಅನಾಹುತ ನಡೆದಿರೋದು ನಾವು ಪ್ರಪಂಚದಲ್ಲಿ ಪ್ರತಿಯೊಂದು ದೇಶದಲ್ಲೂ ನೋಡಿದ್ದೀವಿ. ಇದನ್ನೆಲ್ಲ ಸಣ್ಣ ಘಟನೆ ಅನ್ನೋದು ತುಂಬ ತಪ್ಪು. ಅಂದರೆ ನೋಡಿ, ಜನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಸೇರೋದು ಬೇರೆ, ಬಟ್ ಇಂಥ ಸಂದರ್ಭದಲ್ಲಿ ಎಷ್ಟು ನೊಂದ್ಕೊಂಡಿದೆ, ಅವ್ರ ಭಾವನೆಗೆ ಎಷ್ಟು ಧಕ್ಕೆ ಆಗಿದೆ ಅನ್ನೋದು ನೀವೇ ಕಣ್ಣಾರೆ ನೋಡ್ಬೋದು. ವಾಲಂಟಿಯರ್ ಆಗಿ ಅವರಾಗೆ ಬಂದಿರೋದು ಅವರ ನೋವನ್ನು ಹಂಚ್ಕೊಳ್ಳೋಕ್ಕೆ. ಅಲ್ಲ, ಇದೆಲ್ಲೋ ಒಂದು ಕಡೆ ಬೇಕು ಅಂತಲೇ ನಡೀತಾ ಇದೆಯಾ ಅನ್ನೋವಂಥ ಅನುಮಾನನೂ ಬರುತ್ತೆ ನಮಗೆ. ಯಾಕೆ ಅಂತಂದರೆ ಮೊನ್ನೆ ಅಷ್ಟೇ ಒಂದು ದಲಿತರ ಒಂದು ಯಾರೋ ಒಬ್ಬರು ತೀರೋಗಿ ಅವರನ್ನು ಸ್ಮಶಾನಕ್ಕೆ ಕರ್ಕೊಂಡು ವೇಳೆ ಅವ್ರು ತಮಟೆ ಹೊಡ್ಕೊಂಡು ಹೋಗುವಾಗ ಬಂದು ನಿಲ್ಲಿಸ್ತಾರಂತೆ. ಈಗೆಲ್ಲ ನೀವು ತಮಟೆ ಹೊಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋಂಥ ವಿಷಯನ. ಅಂದರೆ ಇನ್ನು ಯಾರಿಗೇನು ಹಕ್ಕಿಲ್ವಾ? ಒಬ್ರಿಗೇನ ಹಕ್ಕಿರೋದು? ಒಂದು ಸಮುದಾಯದವ್ರಿಗೆ ಮಾತ್ರ ನೀವು ಅವರನ್ನು ಏನೋ ತುಷ್ಟೀಕರಣ ಮಾಡಿಕೊಂಡು ನೀವು ಅವ್ರಿಗೆ ಮಾತ್ರ ಫೇವರ್ಸ್ ಮಾಡ್ಕೊಂಡಿರ್ತೀರ. ಆದರೆ ಉಳಿದವರೆಲ್ಲ ಏನಾಗಬೇಕು? ನೀವು ಒಂದು ಸಮುದಾಯಕ್ಕೆ ಸರ್ಕಾರನ ನೀವು ಉಳಿದವ್ರಿಗೆ ರಕ್ಷಣೆ ಕೊಡೋದು ಯಾರು? ನಮ್ಗೆ ಅನ್ಯಾಯ ಆದರೆ ನ್ಯಾಯ ಕೊಡಿಸೋದು ಯಾರು? ಇದನ್ನು ಸಣ್ಣ ಘಟನೆ ಅಂತ ಅಂದ್ಕೊಂಡ್ರೆ ನಿಜಕ್ಕೂ ಅದು ಇಗ್ನೋರೆನ್ಸ್ ಅಂತ ಹೇಳಬೇಕಾ ಅಥವಾ ಇನ್ನೇನಂತ ಹೇಳಬೇಕು ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ಇಂಥ ಘಟನೆಗಳಿಂದನೇ ದೊಡ್ಡ ದೊಡ್ಡ ಅನಾಹುತ ನಡೆದಿರೋದು ನಾವು ಪ್ರಪಂಚದಲ್ಲಿ ಪ್ರತಿಯೊಂದು ದೇಶದಲ್ಲೂ ನೋಡಿದ್ದೀವಿ. ಇದನ್ನೆಲ್ಲ ಸಣ್ಣ ಘಟನೆ ಅನ್ನೋದು ತುಂಬ ತಪ್ಪು. ಅಂದರೆ ನೋಡಿ, ಜನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಸೇರೋದು ಬೇರೆ, ಬಟ್ ಇಂಥ ಸಂದರ್ಭದಲ್ಲಿ ಎಷ್ಟು ನೊಂದ್ಕೊಂಡಿದೆ, ಅವ್ರ ಭಾವನೆಗೆ ಎಷ್ಟು ಧಕ್ಕೆ ಆಗಿದೆ ಅನ್ನೋದು ನೀವೇ ಕಣ್ಣಾರೆ ನೋಡ್ಬೋದು. ವಾಲಂಟಿಯರ್ ಆಗಿ ಅವರಾಗೆ ಬಂದಿರೋದು ಅವರ ನೋವನ್ನು ಹಂಚ್ಕೊಳ್ಳೋಕ್ಕೆ. ಅಲ್ಲ, ಇದೆಲ್ಲೋ ಒಂದು ಕಡೆ ಬೇಕು ಅಂತಲೇ ನಡೀತಾ ಇದೆಯಾ ಅನ್ನೋವಂಥ ಅನುಮಾನನೂ ಬರುತ್ತೆ ನಮಗೆ. ಯಾಕೆ ಅಂತಂದರೆ ಮೊನ್ನೆ ಅಷ್ಟೇ ಒಂದು ದಲಿತರ ಒಂದು ಯಾರೋ ಒಬ್ಬರು ತೀರೋಗಿ ಅವರನ್ನು ಸ್ಮಶಾನಕ್ಕೆ ಕರ್ಕೊಂಡು ವೇಳೆ ಅವ್ರು ತಮಟೆ ಹೊಡ್ಕೊಂಡು ಹೋಗುವಾಗ ಬಂದು ನಿಲ್ಲಿಸ್ತಾರಂತೆ. ಈಗೆಲ್ಲ ನೀವು ತಮಟೆ ಹೊಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋಂಥ ವಿಷಯನ. ಅಂದರೆ ಇನ್ನು ಯಾರಿಗೇನು ಹಕ್ಕಿಲ್ವಾ? ಒಬ್ರಿಗೇನ ಹಕ್ಕಿರೋದು? ಒಂದು ಸಮುದಾಯದವ್ರಿಗೆ ಮಾತ್ರ ನೀವು ಅವರನ್ನು ಏನೋ ತುಷ್ಟೀಕರಣ ಮಾಡಿಕೊಂಡು ನೀವು ಅವ್ರಿಗೆ ಮಾತ್ರ ಫೇವರ್ಸ್ ಮಾಡ್ಕೊಂಡಿರ್ತೀರ. ಆದರೆ ಉಳಿದವರೆಲ್ಲ ಏನಾಗಬೇಕು? ನೀವು ಒಂದು ಸಮುದಾಯಕ್ಕೆ ಸರ್ಕಾರನ ನೀವು ಉಳಿದವ್ರಿಗೆ ರಕ್ಷಣೆ ಕೊಡೋದು ಯಾರು? ನಮ್ಗೆ ಅನ್ಯಾಯ ಆದರೆ ನ್ಯಾಯ ಕೊಡಿಸೋದು ಯಾರು? ಇದನ್ನು ಸಣ್ಣ ಘಟನೆ ಅಂತ ಅಂದ್ಕೊಂಡ್ರೆ ನಿಜಕ್ಕೂ ಅದು ಇಗ್ನೋರೆನ್ಸ್ ಅಂತ ಹೇಳಬೇಕಾ ಅಥವಾ ಇನ್ನೇನಂತ ಹೇಳಬೇಕು ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ಇಂಥ ಘಟನೆಗಳಿಂದನೇ ದೊಡ್ಡ ದೊಡ್ಡ ಅನಾಹುತ ನಡೆದಿರೋದು ನಾವು ಪ್ರಪಂಚದಲ್ಲಿ ಪ್ರತಿಯೊಂದು ದೇಶದಲ್ಲೂ ನೋಡಿದ್ದೀವಿ. ಇದನ್ನೆಲ್ಲ ಸಣ್ಣ ಘಟನೆ ಅನ್ನೋದು ತುಂಬ ತಪ್ಪು. ಅಂದರೆ ನೋಡಿ, ಜನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಸೇರೋದು ಬೇರೆ, ಬಟ್ ಇಂಥ ಸಂದರ್ಭದಲ್ಲಿ ಎಷ್ಟು ನೊಂದ್ಕೊಂಡಿದೆ, ಅವ್ರ ಭಾವನೆಗೆ ಎಷ್ಟು ಧಕ್ಕೆ ಆಗಿದೆ ಅನ್ನೋದು ನೀವೇ ಕಣ್ಣಾರೆ ನೋಡ್ಬೋದು. ವಾಲಂಟಿಯರ್ ಆಗಿ ಅವರಾಗೆ ಬಂದಿರೋದು ಅವರ ನೋವನ್ನು ಹಂಚ್ಕೊಳ್ಳೋಕ್ಕೆ. ಅಲ್ಲ, ಇದೆಲ್ಲೋ ಒಂದು ಕಡೆ ಬೇಕು ಅಂತಲೇ ನಡೀತಾ ಇದೆಯಾ ಅನ್ನೋವಂಥ ಅನುಮಾನನೂ ಬರುತ್ತೆ ನಮಗೆ. ಯಾಕೆ ಅಂತಂದರೆ ಮೊನ್ನೆ ಅಷ್ಟೇ ಒಂದು ದಲಿತರ ಒಂದು ಯಾರೋ ಒಬ್ಬರು ತೀರೋಗಿ ಅವರನ್ನು ಸ್ಮಶಾನಕ್ಕೆ ಕರ್ಕೊಂಡು ವೇಳೆ ಅವ್ರು ತಮಟೆ ಹೊಡ್ಕೊಂಡು ಹೋಗುವಾಗ ಬಂದು ನಿಲ್ಲಿಸ್ತಾರಂತೆ. ಈಗೆಲ್ಲ ನೀವು ತಮಟೆ ಹೊಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋಂಥ ವಿಷಯನ. ಅಂದರೆ ಇನ್ನು ಯಾರಿಗೇನು ಹಕ್ಕಿಲ್ವಾ?
ಒಬ್ಬರಿಗೇನ ಹಕ್ಕಿರೋದು? ಒಂದು ಸಮುದಾಯದವರೆಗೂ ಮಾತ್ರ ನೀವು ಅವರನ್ನು ಏನೋ ತುಷ್ಟೀಕರಣ ಮಾಡಿಕೊಂಡು ನೀವು ಅವ್ರಿಗೆ ಮಾತ್ರ ಫೇವರ್ಸ್ ಮಾಡ್ಕೊಂಡಿರ್ತೀರ. ಆದರೆ ಉಳಿದವರೆಲ್ಲ ಏನಾಗಬೇಕು? ನೀವು ಒಂದು ಸಮುದಾಯಕ್ಕೆ ಸರ್ಕಾರನ ನೀವು ಉಳಿದವರಿಗೆ ರಕ್ಷಣೆ ಕೊಡೋದು ಯಾರು? ನಮಗೆ ಅನ್ಯಾಯ ಆದರೆ ನ್ಯಾಯ ಕೊಡಿಸೋದು ಯಾರು? ಇದನ್ನು ಸಣ್ಣ ಘಟನೆ ಅಂತ ಅಂದ್ಕೊಂಡ್ರೆ ನಿಜಕ್ಕೂ ಅದು ಇಗ್ನೋರೆನ್ಸ್ ಅಂತ ಹೇಳಬೇಕಾ ಅಥವಾ ಇನ್ನೇನಂತ ಹೇಳಬೇಕು ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ಇಂಥ ಘಟನೆಗಳಿಂದನೇ ದೊಡ್ಡ ದೊಡ್ಡ ಅನಾಹುತ ನಡೆದಿರೋದು ನಾವು ಪ್ರಪಂಚದಲ್ಲಿ ಪ್ರತಿಯೊಂದು ದೇಶದಲ್ಲೂ ನೋಡಿದ್ದೀವಿ. ಇದನ್ನೆಲ್ಲ ಸಣ್ಣ ಘಟನೆ ಅನ್ನೋದು ತುಂಬ ತಪ್ಪು. ಅಂದರೆ ನೋಡಿ, ಜನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಸೇರೋದು ಬೇರೆ, ಬಟ್ ಇಂಥ ಸಂದರ್ಭದಲ್ಲಿ ಎಷ್ಟು ನೊಂದ್ಕೊಂಡಿದೆ, ಅವ್ರ ಭಾವನೆಗೆ ಎಷ್ಟು ಧಕ್ಕೆ ಆಗಿದೆ ಅನ್ನೋದು ನೀವೇ ಕಣ್ಣಾರೆ ನೋಡ್ಬೋದು. ವಾಲಂಟಿಯರ್ ಆಗಿ ಅವರಾಗೆ ಬಂದಿರೋದು ಅವರ ನೋವನ್ನು ಹಂಚ್ಕೊಳ್ಳೋಕ್ಕೆ. ಅಲ್ಲ, ಇದೆಲ್ಲೋ ಒಂದು ಕಡೆ ಬೇಕು ಅಂತಲೇ ನಡೀತಾ ಇದೆಯಾ ಅನ್ನೋವಂಥ ಅನುಮಾನನೂ ಬರುತ್ತೆ ನಮಗೆ. ಯಾಕೆ ಅಂತಂದರೆ ಮೊನ್ನೆ ಅಷ್ಟೇ ಒಂದು ದಲಿತರ ಯಾರೋ ಒಬ್ಬರು ತೀರೋಗಿ ಅವರನ್ನು ಸ್ಮಶಾನಕ್ಕೆ ಕರ್ಕೊಂಡು ಹೋಗೋವೇಳೆ ಅವ್ರು ತಮಟೆ ಹೊಡ್ಕೊಂಡು ಹೋಗುವಾಗ ಬಂದು ನಿಲ್ಲಿಸ್ತಾರಂತೆ. ಈಗೆಲ್ಲ ನೀವು ತಮಟೆ ಹೊಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋಂಥ ವಿಷಯನ. ಅಂದರೆ ಇನ್ನು ಯಾರಿಗೇನು ಹಕ್ಕಿಲ್ವಾ? ಒಬ್ರಿಗೇನ ಹಕ್ಕಿರೋದು? ಒಂದು ಸಮುದಾಯದವರೆಗೂ ಮಾತ್ರ ನೀವು ಅವರನ್ನು ಏನೋ ತುಷ್ಟೀಕರಣ ಮಾಡಿಕೊಂಡು ನೀವು ಅವ್ರಿಗೆ ಮಾತ್ರ ಫೇವರ್ಸ್ ಮಾಡ್ಕೊಂಡಿರ್ತೀರ. ಆದರೆ ಉಳಿದವರೆಲ್ಲ ಏನಾಗಬೇಕು? ನೀವು ಒಂದು ಸಮುದಾಯಕ್ಕೆ ಸರ್ಕಾರನ ನೀವು ಉಳಿದವರಿಗೆ ರಕ್ಷಣೆ ಕೊಡೋದು ಯಾರು? ನಮಗೆ ಅನ್ಯಾಯ ಆದರೆ ನ್ಯಾಯ ಕೊಡಿಸೋದು ಯಾರು? ಇದನ್ನು ಸಣ್ಣ ಘಟನೆ ಅಂತ ಅಂದ್ಕೊಂಡ್ರೆ ನಿಜಕ್ಕೂ ಅದು ಇಗ್ನೋರೆನ್ಸ್ ಅಂತ ಹೇಳಬೇಕಾ ಅಥವಾ ಇನ್ನೇನಂತ ಹೇಳಬೇಕು ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ಇಂಥ ಘಟನೆಗಳಿಂದನೇ ದೊಡ್ಡ ದೊಡ್ಡ ಅನಾಹುತ ನಡೆದಿರೋದು ನಾವು ಪ್ರಪಂಚದಲ್ಲಿ ಪ್ರತಿಯೊಂದು ದೇಶದಲ್ಲೂ ನೋಡಿದ್ದೀವಿ. ಇದನ್ನೆಲ್ಲ ಸಣ್ಣ ಘಟನೆ ಅನ್ನೋದು ತುಂಬ ತಪ್ಪು. ಅಂದರೆ ನೋಡಿ, ಜನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಸೇರೋದು ಬೇರೆ, ಬಟ್ ಇಂಥ ಸಂದರ್ಭದಲ್ಲಿ ಎಷ್ಟು ನೊಂದ್ಕೊಂಡಿದೆ, ಅವ್ರ ಭಾವನೆಗೆ ಎಷ್ಟು ಧಕ್ಕೆ ಆಗಿದೆ ಅನ್ನೋದು ನೀವೇ ಕಣ್ಣಾರೆ ನೋಡ್ಬೋದು. ವಾಲಂಟಿಯರ್ ಆಗಿ ಅವರಾಗೆ ಬಂದಿರೋದು ಅವರ ನೋವನ್ನು ಹಂಚ್ಕೊಳ್ಳೋಕ್ಕೆ. ಅಲ್ಲ, ಇದೆಲ್ಲೋ ಒಂದು ಕಡೆ ಬೇಕು ಅಂತಲೇ ನಡೀತಾ ಇದೆಯಾ ಅನ್ನೋವಂಥ ಅನುಮಾನನೂ ಬರುತ್ತೆ ನಮಗೆ. ಯಾಕೆ ಅಂತಂದರೆ ಮೊನ್ನೆ ಅಷ್ಟೇ ಒಂದು ದಲಿತರ ಯಾರೋ ಒಬ್ಬರು ತೀರೋಗಿ ಅವರನ್ನು ಸ್ಮಶಾನಕ್ಕೆ ಕರ್ಕೊಂಡು ಹೋಗೋವೇಳೆ ಅವ್ರು ತಮಟೆ ಹೊಡ್ಕೊಂಡು ಹೋಗುವಾಗ ಬಂದು ನಿಲ್ಲಿಸ್ತಾರಂತೆ. ಈಗೆಲ್ಲ ನೀವು ತಮಟೆ ಹೊಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋಂಥ ವಿಷಯನ. ಅಂದರೆ ಇನ್ನು ಯಾರಿಗೇನು ಹಕ್ಕಿಲ್ವಾ? ಒಬ್ರಿಗೇನ ಹಕ್ಕಿರೋದು? ಒಂದು ಸಮುದಾಯದವರೆಗೂ ಮಾತ್ರ ನೀವು ಅವರನ್ನು ಏನೋ ತುಷ್ಟೀಕರಣ ಮಾಡಿಕೊಂಡು ನೀವು ಅವ್ರಿಗೆ ಮಾತ್ರ ಫೇವರ್ಸ್ ಮಾಡ್ಕೊಂಡಿರ್ತೀರ. ಆದರೆ ಉಳಿದವರೆಲ್ಲ ಏನಾಗಬೇಕು? ನೀವು ಒಂದು ಸಮುದಾಯಕ್ಕೆ ಸರ್ಕಾರನ ನೀವು ಉಳಿದವರಿಗೆ ರಕ್ಷಣೆ ಕೊಡೋದು ಯಾರು? ನಮಗೆ ಅನ್ಯಾಯ ಆದರೆ ನ್ಯಾಯ ಕೊಡಿಸೋದು ಯಾರು? ಇದನ್ನು ಸಣ್ಣ ಘಟನೆ ಅಂತ ಅಂದ್ಕೊಂಡ್ರೆ ನಿಜಕ್ಕೂ ಅದು ಇಗ್ನೋರೆನ್ಸ್ ಅಂತ ಹೇಳಬೇಕಾ ಅಥವಾ ಇನ್ನೇನಂತ ಹೇಳಬೇಕು ನನಗೆ ಗೊತ್ತಿಲ್ಲ. ಯಾಕೆಂತಂದರೆ ಇಂಥ ಘಟನೆಗಳಿಂದನೇ ದೊಡ್ಡ ದೊಡ್ಡ ಅನಾಹುತ ನಡೆದಿರೋದು ನಾವು ಪ್ರಪಂಚದಲ್ಲಿ ಪ್ರತಿಯೊಂದು ದೇಶದಲ್ಲೂ ನೋಡಿದ್ದೀವಿ. ಇದನ್ನೆಲ್ಲ ಸಣ್ಣ ಘಟನೆ ಅನ್ನೋದು ತುಂಬ ತಪ್ಪು. ಅಂದರೆ ನೋಡಿ, ಜನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಸೇರೋದು ಬೇರೆ, ಬಟ್ ಇಂಥ ಸಂದರ್ಭದಲ್ಲಿ ಎಷ್ಟು ನೊಂದ್ಕೊಂಡಿದೆ, ಅವ್ರ ಭಾವನೆಗೆ ಎಷ್ಟು ಧಕ್ಕೆ ಆಗಿದೆ ಅನ್ನೋದು ನೀವೇ ಕಣ್ಣಾರೆ ನೋಡ್ಬೋದು. ವಾಲಂಟಿಯರ್ ಆಗಿ ಅವರಾಗೆ ಬಂದಿರೋದು ಅವರ ನೋವನ್ನು ಹಂಚ್ಕೊಳ್ಳೋಕ್ಕೆ.